ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಲಿಂಗಸೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಲೋಡ್ ಮಾಡಿದ್ದೀವಿ ಅಂದರೆ ಗುಜರಾತಿಗೆ ಲೋಡ್ ಮಾಡಿದ್ದೀವಿ. ಸರ್ಕೇಜು ಇಲ್ಲೇ ಸಿರುಗುಪ್ಪಾಯಿಂದ ಹಿಂಗೆ ಹೋಗ್ತಾ ಇದ್ದೀವಿ. ಫುಲ್ ಹೈಟು ಗಗನಕ್ಕೆ ಏರ್ಬಿಟ್ಟತೆ. ಒಂದು 16 ಅಡಿ ಮೇಲೆ ಐತೆ ಹೈಟು. ಅದಕ್ಕೆ ಈ ಕಡೆ ರೋಡ್ನಾಗೆ ಹೋಗ್ತಾ ಇದ್ದೀವಿ ನೋಡಿ. ಒಂದು ರಜೆ ಇಲ್ದಿದ್ದೆ 20 ದಿವಸ ಆಗಿತ್ತು. ಈಗ ಗಾಡಿ 2 ಟ್ರಿಪ್ ಮಾಡಿ ಬೇರೆ ಡ್ರೈವರ್ ನನಗೆ ಕೊಟ್ಟೋಗಿದ್ದು ಗಾಡಿನ. 1 ಟ್ರಿಪ್ಪಿಗೆ ಅಂತೇಳಿ ರಜೆ ಇಲ್ದಿದ್ದು ನಾನು 2 ಟ್ರಿಪ್ಪಿಗೆ ಕೊಟ್ಟರು. 2 ಟ್ರಿಪ್ ಮಾಡಿ ಕೊಟ್ಟರು. ಒಂದು ಜೊತೆ ಹೊಸ ಟೈರ್ ಹಾಕ್ಕೊಂಡು ನಿನ್ನೆ ಬಂದು ಲೋಡ್ ಮಾಡಿದ್ವಿ. ಲೋಡ್ ಮಾಡಿ ರಾತ್ರಿ ಬರಲಿಲ್ಲ. ಬೆಳಿಗ್ಗೆ ಬಿಟ್ಟಿದ್ದು. ರಾತ್ರಿ ಯಾಕೆ ಬರಲಿಲ್ಲ ಅಂದರೆ ಫುಲ್ ಹೈಟ್ ಐತೆ ಇದು ಗುರು ಮಸ್ಕಿ ಲಿಂಗಸೂರಿಗೆ ಬರೋ ರೋಡ್ನಾಗೆ ಗೋರ್ಮೆಂಟ್ ಬಸ್ನವ್ರು ಮೇಲೆ ಬರ್ತಾರೆ ಅಂಥೇಳಿ ಬರಲಿಲ್ಲ. ಮತ್ತು ಇದು ಬೆಳಗಿನ ಜಾವದಾಗ ಬಸ್ ಭಾಳ ಬರ್ತವೆ. ಅದಕ್ಕೆ ಅಲ್ಲೇ ಮಕ್ಕೊಂಡು ಬೆಳಿಗ್ಗೆ ಎದ್ದು ಬಂದಿದ್ದು. ಮಸ್ಕಿವರೆಗೂ ರೋಡ್ ಚೆನ್ನಾಗೈತೆ. ಮಸ್ಕಿಂದ ಇದು ಲಿಂಗಸೂರಿಗೆ ಬರ್ತೀವಲ್ಲ, ಅದೇ ಸಿಂಗಲ್ ರೋಡು. ಬಸ್ನವ್ರು ಮೇಲೆ ಬರ್ತಾರೆ ಅಂತೇಳಿ ಫುಲ್ ಹೈಟ್ ಐತೆ. ಫುಟ್ಪಾತ್ ಇಳ್ಸೋಕ್ಕಲ್ಲ ಅಂತೇಳಿ ಬೆಳಗ್ಗೆನೇ ಬಂದಿದ್ದು. ಎದ್ದು ಇವಾಗಲೇ ಲಿಂಗಸೂರು ದಾಟಿ ಹೋಗ್ತಾ ಇದ್ದೀವಿ ನೋಡಿ ಹೊರಗೆ. ಇನ್ನೇನು ಮುಂದೆ ಒಂದು ಊರು ಬರ್ತದೆ. ಅಲ್ಲೋಗಿ ಅದೆಂಥ ಊರು ಅದು ಊರ ಹೆಸರೇ ಮರ್ತೋಗೈತೆ. ಅಲ್ಲೋಗಿ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗೋಣ ರೋಡ್ನಾಗೆ. ಇಲ್ಲಿ ಇವಾಗ ಇದೊಂದು ಸ್ವಲ್ಪ ರೋಡ್ ಚೆನ್ನಾಗೈತೆ. ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಇದೇನು ಭಾಳ ದೂರ ಮಾಡಿಲ್ಲ, ಒಂದು ಸ್ವಲ್ಪ ದೂರ ಅಷ್ಟೇ. ಹತ್ರ ಒಂದು 5-6 ಕಿಲೋಮೀಟ್ರ್ ಮಾಡಿದ್ದಾರೆ. ಆಮೇಲೆ ಅದೇ ಸಿಂಗಲ್ ರೋಡು. ಪೂರ್ತಿ ಶಾಪುರ್ವರೆಗೂ ಹಿಂಗೆ ಇದ್ದರೆ ಚೆನ್ನಾಗೈತೆ ರೋಡು. ಶಾಪುರಿಂದ ಅತ್ಲಾಗ ಇನ್ನೇನು ಅತ್ತಿಗೂಡು ಕ್ರಾಸಿಂದ ಚೆನ್ನಾಗೈತೆ. ಇದು ಯಾವಾಗ ಮಾಡ್ತಾರೆ ಏನೋ ರೋಡ್ ಗೊತ್ತಿಲ್ಲ. ರೋಡ್ ಇದು ಹಿಂಗೆ ಇರೋದು. ಮುಂದೆ ಇನ್ನು ಘಾಟ್ ಸೆಕ್ಷನ್ನಾಗ ಹೋಗ್ಬೇಕು ನಾವು. ತಿಂತಿಣಿ ಹತ್ರ ಅದೂರು ನಾನು ಮರ್ತೆ ಹೋಗಿದ್ದೀನಿ. ತಿಂತಿಣಿಗಿನ್ನ ಫಸ್ಟ್ ಬರ್ತೈತೆ. ಅಲ್ಲೋಗಿ ತಿಂಡಿ ತಿಂದು ಸಿಗನ್ ಬನ್ನಿ ಅಲ್ಲಿ ಮೇಲೆ ಘಾಟ್ನಾಗೆ. ಇವಾಗ ತಿಂತಿಣಿ ಹತ್ರ ಹೋಗ್ತಾ ಇದೀವಿ ನೋಡಿ. ಫಾರೆಸ್ಟಲ್ಲಿ ಘಾಟಲ್ಲಿ ಇದು ಡೌನ್ ಕಾಣ್ತಾ ಇದೆಯಲ್ಲ ನಮಗೆ, ಇದು ಭಾಳ ಡೇಂಜರ್ ಡೌನು. ಫುಲ್ಲು ಡೌನ್ ಇರೋದು. ಈ ಡೌನಲ್ಲಿ ಕೆಳಗಡೆ ಸೇತುವೆ ಇದೆ. ಅಲ್ಲಿ ಏನಾಗುತ್ತೆ ಅಂದರೆ ನಾವು ಸೀದಾ ಐತಂತೇಳಿ ಎಲ್ಲ ಸ್ಪೀಡಾಗಿ ಹೋದರೆ ಸೇತುವೆ ಕೆಳಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಗಾಡಿ ಬೀಳ್ತತೆ. ಇಲ್ಲಿ ಏನಾಗ್ತದೆ ಅಂದರೆ ಅಪೋಸಿಟ್ ಬರೋರು ಡಿಪ್ಪರ್ ಹೊಡ್ಕೊಂಡು ಬರೋದಿಲ್ಲ. ಲೆಫ್ಟ್ ಸೈಡಿಗೆ ಫುಟ್ಪಾತಿಗೆ ಇಳಿಸೋಕೆ ಬರೋಲ್ಲ. ಡೌನಲ್ಲಿ ಬರ್ತಿರ್ತದೆ ಗಾಡಿ. ಫುಟ್ಪಾತಿಗೆ ಇಳಿಸಿದ್ರೆ ಗಾಡಿ ಪಕ್ಕ ಪಲ್ಟಿ ಹೊಡಿತತಿ. ಇಲ್ಲಿ ಅಂಥ ಏರಿಯಾ ಇದು. ಇಲ್ಲಿ ಮಾತ್ರ ಭಾಳ ಹುಷಾರಾಗಿ ಬರಬೇಕು. ನಿಲ್ಲಿಸಿ ಸ್ಲೋನಾಗಿ ಬರಬೇಕು. ಅಪೋಸಿಟ್ ಗಾಡಿ ಬರ್ತಾವೋ ಇಲ್ಲ ಅಂತ ನೋಡ್ಕೊಂಡು ಬರ್ಬೇಕು ಗುರು. ಇವಾಗ ಇಲ್ಲಿ ಈ ಸೇತುವೆ ದಾಟ್ದೇಟಿಗೆ ಫುಲ್ಲು ಸಡನ್ನಾಗಿ ಅಪ್ಪಿರೋದು. ಅಪ್ಪನಾಗ ಎದೆ ಮೇಲೆ ಮಾತ್ರ ಗೇರ್ ಹೊಡಿಯೋಕೆ ಹೋಗ್ಬಾರ್ದು. ತುದಿಗೆ ಹೋಗಿ ಗೇರ್ ಹೊಡೆದ್ರೆ ಪ್ರಾಬ್ಲಮ್ ಆಗುತ್ತೆ. ಕೆಳಗಡೆನೇ ಗೇರ್ ಹೊಡ್ಕೊಂತ ಬರಬೇಕು. ಇವಾಗ ನೋಡಿ ನಮ್ಮದು ಸ್ಲೋ ಆಗ್ತಿದೆ. ನಿಧಾನಕ್ಕೆ ಒಂದೊಂದೇ ಗೇರ್ ಆಗ್ತಾಯಿದ್ದೀವಿ ಸ್ಲೋ ಮೋಷನ್ನಾಗೆ. ಜೋರಾಗಿ ಹಾಕಿದ್ರೆ ಏನಾಗ್ಬಿಡ್ತದೆ ಅಂದರೆ ಇದು ಜಾಯಿಂಟ್ ಕಟ್ ಆಗೋದು, ಇಲ್ಲ ಅಂದರೆ ಇದು ಗುರು ಅದೇನು ಗುರು ಆಕ್ಸಲ್ ಕಟ್ ಆಗೋದು ತೊಂದರೆ ಭಾಳ ಇರುತ್ತೆ ಇಲ್ಲಿ ಈ ಜಾಗದಲ್ಲಿ. ಹಂಗೆ ಆಗೋದು. ಹಂಗಾಗಿ ಆರಾಮಾಗಿ ಹೋಗ್ಬೇಕು ನೋಡಿ. ಫುಲ್ ಸ್ಲೋ ಆಯ್ತು. ಇವಾಗ ಎಕ್ಸ್ಟ್ರಾ ಗೇರಲ್ಲಿ ಹೋಗ್ತಿದೆ ಗಾಡಿ. ಆರಾಮಾಗಿ ಒಂದು ಗೇರಲ್ಲಿ ಹತ್ತಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಟೆನ್ಷನ್ ತಗೊಬಾರ್ದು. ಜಾಸ್ತಿ ಟೆನ್ಷನ್ ತಗೊಂಡು ಗೇರ್ ಹೊಡೆದ್ರೆ ಏನಾಗ್ತೈತೆ ಅಂದರೆ ಇದು ನಾವು ಒಂದೇ ಸಲ ರೇಜ್ ಮಾಡಿ ಗೇರ್ ಹಾಕ್ತೀವಲ್ಲ, ಆವಾಗ ಇದು ಕ್ಲಚ್ ಬಿಟ್ಟಾಗ ಲೋಡು ಹಿಂದಕ್ಕೆ ಸರಿಯಾದ ಚಾನ್ಸ್ ಇರುತ್ತೆ ನೋಡಿ. ಮತ್ತು ಆ ಕಡೆಯೂ ಅಂಥ ಡೌನುಗಳೇ ಬರೋದು. ತಿಂತಿಣಿ ದಾಟಿ ಮತ್ತು ಇದು ಅತ್ತಿಗೂಡೂರು ಕ್ರಾಸಲ್ಲಿ ಸಿಗೋಣ ಬನ್ನಿ. ಇವಾಗ ಅತ್ತಿಗೂಡೂರು ಕ್ರಾಸಿಗೆ ಬಂದ್ವಿ ನೋಡಿ. ಲೆಫ್ಟಿಗೆ ಹೊಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿಂದ ಸೀದಾ ಇದು ಜೇವರ್ಗಿ ಡಾಬಾದಲ್ಲಿ ಹೋಗಿ ಹಗ್ಗ ಲೂಸ್ ಆಗಿಬಿಟ್ಟವೆಲ್ಲ. ಹಗ್ಗ ಟೈಟ್ ಮಾಡೋಣ. ಮತ್ತು ಒಂದು ಡಮ್ಮಿ ಟೈರು ಸೌಂಡ್ ಮಾಡ್ತಿದೆ ದಬ್ಕು ಅಂತೇಳಿ. ಅದೊಂದು ಟೈರ್ ಚೇಂಜ್ ಮಾಡಿ ಗ್ರೀಸ್ ಹೊಡೆಸ್ಕೊಂಡು ಊಟ ಮಾಡೋಣ. ಇಲ್ಲಾಂದರೆ ಗುಲ್ಬರ್ಗ ದಾಟ್ ಮಾಡಿದ್ರಾತು ನೋಡಿ. ಹೋಗ್ತಾಯಿದ್ದೀವಿ. ವ್ಯೂ ಮಾತ್ರ ಸೂಪರಾಗಿದೆ, ಸಖತ್ತಾಗಿದೆ. ನಾನು ಈ ಕಡೆ ಬರೋಣ ಅಂತಿದ್ದೆ ರಾಯಚೂರು ಮೇಲೆ. ಅಲ್ಲಿಂದೇನು ಬರೋದು ಅಂತೇಳಿ ಹಿಂಗೆ ಬಂದೆ. ಇದು ಸಿನ್ನೂರು ಮಸ್ಕಿ ಲಿಂಗಸೂರು ಮೇಲೆ ರೋಡ್ ಮಾತ್ರ ಸಖತ್ತಿದೆ. ಅಂದರೆ ನೈಟ್ ಬರೋಕ್ಕಾಗಲ್ಲ, ಫುಲ್ ಹೈಟ್ ಆಗಿಬಿಟ್ಟೈತೆ ಗಾಡಿ. ಅದು ಮಾಲ್ ಒಂಚೂರು ಹಿಂದೆ ಸರ್ದತ್ತೆ. ಅಲ್ಲೋಗಿ ನೋಡೋಣ ಏನಾಗೈತೆ ಅಂತೇಳಿ. ಜೇವರ್ಗಿ ಡಾಬಾದಲ್ಲಿ ಹೋಗ್ತಿದ್ದೀವಿ ನೋಡಿ. ವ್ಯೂ ಸಖತ್ತಾಗಿದೆ. ಟ್ರಾಫಿಕ್ಕು ಕಮ್ಮಿ ಇದೆ ಈ ರೋಡಲ್ಲಿ. ಇಷ್ಟಾಗಲ ರೋಡ್ ಇದ್ದರೆ ಏನು ತೊಂದರೆ ಇರೋಲ್ಲ ಗುರು. ಆ ಕಡೆ ಅತ್ತಿಗೂಡೂರು ಕ್ರಾಸ್ ಹಿಂದ್ಗಡೆ ಇದೆ ಲಿಂಗಸೂರು, ಸುರ್ಪುರು, ಶಾಪುರ ಹತ್ರ. ಅಲ್ಲಿ ಏನಾಗುತ್ತೆ ಅಂದರೆ ಒಂಚೂರು ಗಾಡಿ
ಸರಿಯಾಗಿ ಸೈಡಿಗೆ ಎಳ್ದಿಲ್ಲ ಅಂದರೆ ಅಪೋಸಿಟ್ ಗಾಡಿಗೆ ಟಚ್ ಆಗಿಬಿಡ್ತತೆ. ಅದ್ರಾಗ ಇನ್ನೊಂದೇನೆಂದರೆ ಟಿಪ್ಪರ್ನೇರು ಮೇಲೆ ಬಂದುಬಿಡ್ತಾರೆ, ಮರಳು ಹೊಡಿತಿರ್ತಾರೆ. ಅವ್ರು ಹಂಗೆ ಸೈಡ್ಗೆ ಎಳೆಯೋದಿಲ್ಲ ಗುರು. ಬನ್ನಿ ಡಾಬಾದಲ್ಲಿ ಹೋದ್ರು ಎಷ್ಟು ಹೈಟ್ ಹಾಕಿದ್ವಿ, ಭಾಳ ಹೈಟ್ ಆಗುತ್ತೆ. ಎಲ್ಲ ನಿಟ್ಟು ಜರುಗಿಬಿಟ್ಟಿದೆ ಹಿಂದಕ್ಕೆ. ಈ ಕ್ಯಾಬಿನ್ ಲೆವೆಲ್ಗೆ ಇಟ್ಟಿದ್ದು ನೋಡಿ, ಇಲ್ಲಿ ಜರುಗಿಬಿಟ್ಟತೆ, ಹಗ್ಗೆಲ್ಲ ಜರುಗಿಬಿಟ್ಟದಾವೆ. ನಾವು ನೋಡ್ಕೊಂಡಿಲ್ಲ, ಬೆಲ್ಟ್ ಟೈಟ್ ಮಾಡಿಲ್ಲ, ಮುಂದಿಲ್ದು ಜರುಗಿಬಿಟ್ಟತೆ ಎಲ್ಲ ನೋಡಿ. ಎಷ್ಟು ಹೈಟ್, ಫುಲ್ ಹೈಟ್ ಐತೆ. ಇವಾಗೆಲ್ಲ ಹಗ್ಗ ಟೈಟ್ ಮಾಡಿದ್ನಿ, ಟೈರು ಚೇಂಜ್ ಮಾಡಿಸಿ ಗ್ರೀಸು ಹೊಡೆಸಿದ್ದೀನಿ. ನಮ್ಮ ಹುಡುಗ ಇದು ಕೈಕಾಲು ಮಕ್ಕ ತೊಳ್ಕೊಂಬರಕ್ಕೆ ಹೋಗ್ಯಾನೆ. ನಾನು ಬಂದೇಟಿಗೆ ಹೋಗೋಣ ಬನ್ನಿ. ಎಲ್ಲ ರೆಡಿ ಮಾಡ್ಕೊಂಡು ಹೊಲ್ಟ್ವಿ. ಗ್ರೀಸ್ ಹೊಡೆಸ್ಕೊಂಡು ಅಲ್ಲಿ ಬೆಲ್ಟ್ ತಾಣನ ಅಂತ ನೋಡಿದರೆ ಬೆಲ್ಟ್ ಇರಲಿಲ್ಲ. ಮುಂದೆ ಎಲ್ಲ ತಾಂಡ್ರಾತು ಅಂತೇಳಿ ಹೋಗ್ಬೇಕು. ಎಲ್ಲ ಲೋಡ್ ಹಿಂದಕ್ಕೆ ಜರುಗಿಬಿಟ್ಟತೆ, ನಾವು ಸರಿಯಾಗಿ ನೋಡಿಲ್ಲ. ಒಂದು 2-3 ಅಂಶ ಬಿಟ್ಬಿಟ್ಟೆ, ಅದು ಹಿಂದಕ್ಕೆ ಸರಿದತೆ. ಅದಕ್ಕೇನಾಗಲ್ಲ, ಬೆಲ್ಟ್ ಟೈಟ್ ಮಾಡಿದ್ನಿ ಇವಾಗ. ಅಂದರೆ ಅವಾಗ ಬೆಲ್ಟ್ ಟೈಟ್ ಮಾಡಿರಲಿಲ್ಲ, ಇವಾಗ ಓಸು ಬೆಲ್ಟ್ ಟೈಟ್ ಮಾಡಿದ್ನಿ. ಇನ್ನು 1-2 ಬೆಲ್ಟ್ ತಗೊಂಬಿಟ್ರೆ ಏನಾಗಲ್ಲ. ಹಿಂದೆ ಚೀಲ ಹೊರಗೆ ಬರ್ತಾವ ಅನ್ನೋದು ಭಯ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದೆಲ್ಲ ನಾವು ಹೊರಗೆ ಬಂದುಬಿಟ್ರೆ ಎಲ್ಲ ಕೆಳಕ್ಕೆ ಬಗ್ಗಿಬಿಡ್ತತೆ, ಹಂಗಾಗ್ಬಿಡ್ತತೆ. ಅದಕ್ಕೆ ಅಷ್ಟರೊಳಗೆ ಏನನ್ನ ಮಾಡಬೇಕು, ಬೆಲ್ಟ್ ತಗೋಬೇಕು. ಇವ್ನು ಯಾರು ಆಂಧ್ರ ಗಾಡಿಯನ್ನು ಹೋಗಂಗಿಲ್ಲ, ದಣೆ ಹೋಗ್ತಾನೆ. ಯಾವುದೋ ಮಾಸ್ ಸಿಮೆಂಟಿನ ಗಾಡಿ ಆಗೈತಿ. ಸಿಮೆಂಟಿನ ಗಾಡಿಯರು ಹಣೆ ಬರೋನೇ ಇಷ್ಟು. ಇವರು ಮಾಸ್ ಸಿಮೆಂಟ್ ಗಾಡಿಯರು ಹೋಗೋದೇ ಇಲ್ಲ, ಕಾಯ್ತಿರ್ತಾರೆ ಸುಮ್ಮನೆ. ಆಂಬುಲೆನ್ಸ್ ಬಂತು ನೋಡಿ, ಅಲ್ಲಿ ಟೈಮು 2 ಗಂಟೆ ಆಗಿಬಿಟ್ಟತೆ. ಫುಲ್ ಬಿಸಿಲು. ಈ ಕಡೆ ಮಹಾರಾಷ್ಟ್ರನೂ ಫುಲ್ ಬಿಸಿಲಿಗೆ ಗಾಡಿನೇ ಓಡಂಗಿಲ್ಲ. ನೈಟ್ ಓಡ್ಸೋಣ ಇಪ್ಪಟ್ಟು. ಹಿಂದೆ ಒಂದು ಗಾಡಿ ಬರ್ತೈತೆ, ಗಾಡಿ ಸಿಕ್ತು. ಅದು ವಾಪಿಗೆ ಹೋಗೋದಂತ ಗಾಡಿ. ರಾಯಚೂರಿಂದ ಅಕ್ಕಿ ಲೋಡಾಗಿ ಬಂದೈತೆ. ಅದ್ರ ಜೊತೆಗೆ ಹೋಗೋಣ, ಅವನು ಬರ್ತೀನಿ ಅಂದಾನೆ. ಹಿಂದೆ ಬರ್ತಾಯಿದ್ದಾರೆ, 2 ಗಾಡಿ ಜೊತೆಗೆ ಹೋದ್ರೆ ಆಯ್ತು. ನಾವು ಇವಾಗ ನೈಟ್ ಎಲ್ಲಿ ಗಂಟೆ ಆಗ್ತದೆ ಅಲ್ಲಿ ಗಂಟೆ ಹೋಗೋದು. ಆಮೇಲೆ ನಿದ್ದೆ ಬಂದಿತ್ತೆ, ಸೈಡ್ ಹಾಕಿ ಮಕ್ಕಳೋದು. ಇವಾಗ ಗುಲ್ಬರ್ಗ ಪಾಸ್ ಮಾಡಿ ಆಳಂದ್ ರೋಡಲ್ಲಿ ಸಿಗೋಣ ಬನ್ನಿ. ಮಾಗಡಿನವರು ಕಾರ್ಪೆಂಟ್ರು ಬಂದು ಮೊನ್ನೆ ಶಂಕರಣ್ಣಗೆ ಸಿಕ್ಕಿದ್ರಂತೆ. ಇದು SL ಟ್ರಕ್ ವಾಲ್ಗ ಇದೆಯಲ್ಲ, ಶಂಕರ ಲಕ್ಷ್ಮಿ, ಅವ್ರ ವಿಡಿಯೋದಲ್ಲಿ ಹೇಳಿದ್ರು. ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾನು ಹೆಸರು ಬೇರೆ ಚೇಂಜ್ ಮಾಡಿದ್ದೆ ಚಾನಲಿಂದು, ಹಂಗಾಗಿ ಅವ್ರಿಗೆ ಗೊತ್ತಾಗಿಲ್ಲ, ಏನಿಲ್ಲ ಅವ್ರಿಗಂತಂದಲ್ಲ, ಎಲ್ಲರಿಗೂ ಯಾರಿಗೂ ಗೊತ್ತಾಗಿಲ್ಲ. ನಾನು ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಗೊತ್ತಾಗಿಲ್ಲ, ಯಾಕಂದರೆ ಹೆಸರು ಚೇಂಜ್ ಮಾಡಿಬಿಟ್ಟಿದ್ದೆ. NAS ಟ್ರಕ್ ಟ್ರಾವೆಲರ್ ಇದ್ದದನ್ನ KS16 ಟ್ರಕ್ ಟ್ರಾವೆಲರ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಅವ್ರು ಯಾರಿಗೆ ಗೊತ್ತಾಗಿಲ್ಲ, ಅವ್ರಿಗೆ ಒಂದೇ ಅಲ್ಲ ಮಸ್ತ್ ಜನಕ್ಕೆ ಗೊತ್ತಾಗಿಲ್ಲ. ಇನ್ಸ್ಟಾಗ್ರಾಮ್ನಾಗ ನನಗೆ ಭಾಳ ಜನ ಮೆಸೇಜ್ ಮಾಡಿದರು, ಯಾಕೋ ನೇಮ್ ಚೇಂಜ್ ಮಾಡಿದ್ರ, ಹೆಸರು ಚೇಂಜ್ ಮಾಡಿದ್ರ ಅಂತೇಳಿ. ತಿರುಗಿ ಆಮೇಲೆ ಅವರು ಶಂಕರಣ್ಣನ ಚಾನಲ್ನಾಗ ಹೇಳಿದಾಗ, ಶಂಕರಣ್ಣರಿದ್ದು ಒಳ್ಳೆ ಹೆಸರು ಇಟ್ಕೊಳ್ರಿ ಬ್ರದರ್, ನಿಮ್ಮದು ಗೊತ್ತಾಗಂಗಿಲ್ಲ ಏನಿಲ್ಲ KS16 ಅಂದಾಗ, ಇಲ್ಲ ಬಿಡೋಣ ಹೆಸರು ಚೇಂಜ್ ಮಾಡ್ತೀನಿ ಅಂಥೇಳಿ ಈಗ ಅದೇ NAS ಮಾಡಿದ್ದೀನಿ. ಈಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನಾವು ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರ್ತತೆ. ನೀವು ಅವಾಗೇನಾಗುತ್ತೆ ಇದು NAS ಅಲ್ಲ, ಇದು KS16 ಯಾವುದೋ ಬೇರೆದಿರ್ಬೋದು ಅಂತ ತಿಳ್ಕೊಂತೀರ ಅಂಥೇಳಿ. ಹಂಗೆ ಭಾಳ ಜನ ತಿಳ್ಕೊಂಡಿದ್ದಾರೆ, ಕೆಲವ್ರಿಗೆ ಗೊತ್ತಾಗೈತೆ. ಮಾಗಡಿನವರು ಕಾರ್ಪೆಂಟ್ರು, ಅವ್ರ ಹೆಸರು ಏನೋ ಗುರು ಮರ್ತೇ ಹೋಗ್ಬಿಟ್ಟೆ ನಾನು. ಇಬ್ಬರಿದ್ದಾರೆ, ಆಟೋ ಓಡಿಸ್ತಾರೆ. ಅವರು ಆಟೋ ಸ್ಟ್ಯಾಂಡಲ್ಲಿ ಇರ್ತಾರಂತೆ ಮಾಗಡಿನಲ್ಲಿ. ಯೂಟ್ಯೂಬ್ ಮಾಡೋ ಡ್ರೈವರ್ಗಳಿಗೆ ಕಟ್ಟೆ ತುಂಡು ಮತ್ತು ಒಂದು ತರಕಾರಿ ಹಚ್ಚೋದು ಸ್ಟ್ಯಾಂಡ್ ಮಾಡಿ ಇಟ್ಕೊಂಡಿದ್ದಾರಂತೆ. ಮಾಗಡಿಗೆ ಬಂದರೆ ನಾನು ಮಾಗಡಿಗೆ ಹೋದವ್ರಿಗೆಲ್ಲ ಕೊಡ್ತಾರಂತೆ. ಮತ್ತು ನನ್ನದು ಹೇಳಿದ್ರಂತೆ, ಅವ್ರಿಗೆ ನನ್ನ ಹೆಸರು ಗೊತ್ತಾಗಿಲ್ಲ, ಹಿಂಗೆ ಮೀಸೆ ತಿರ್ಕೊಂಡು ಓಡಿಸ್ತಾರಲ್ಲ 16 ವೀಲು, ದೊಡ್ಡ ಗಾಡಿ ಅವ್ರು ಅಂದಾಗ ಅವಾಗ ಗೊತ್ತಾಗಿರೋ ಶಂಕರಣ್ಣಗೆ ಇದು NAS ಟ್ರಕ್ ಟ್ರಾವೆಲರ್ ಅಂತೇಳಿ ಅವಾಗ ಹೇಳಿದ್ರಂತೆ. ಶಂಕರಣ್ಣನ ಹೇಳಿದ್ದು ಎಲ್ಲರಿಗೂ ಮಾಡಿಟ್ಕೊಂಡಾರಂತೇಳಿ ಅವರು ಹೇಳಿದರು. ಮತ್ತು ಯೋಗೇಶ್ ಟ್ರಕ್ ಬ್ಲಾಗ್ಸು, ಮತ್ತು ನಮ್ಮ ಅಜಯ್ ಅವ್ರಿಗೆ, ಪ್ರಜ್ವಲು, ಇವ್ರಿಗೆಲ್ಲರಿಗೂ ಮಾಡಿಟ್ಟಿದ್ದಾರಂತೆ. ಅಲ್ಲಿ ಮಾಗಡಿಗೆ ಹೋದಾಗೆಲ್ಲ ಆಟೋ ಸ್ಟ್ಯಾಂಡ್ನಾಗ ಹೋಗಿ ಕೇಳಿದ್ರೆ ಹೇಳ್ತಾರಂತೆ, ಇಲ್ಲಾಂದರೆ ಶಂಕರಣ್ಣಗೆ ಕಾಂಟ್ಯಾಕ್ಟ್ ಮಾಡಬೇಕಂತೆ. ಶಂಕರಣ್ಣರು ಹೇಳಿದರು ಮಾಗಡಿ ಬರೋಣ. ಮಾಗಡಿಗೆ ಎಂದೂ ಹೋಗಿಲ್ಲ. ನಮ್ಮದು ಲೋಡ್ ಏನಿದ್ರು ನೆಲಮಂಗಲ, ಬಿಡದೆ ಮತ್ತು ಸಿಟಿಗೆ ಬೆಂಗಳೂರಿಗೆ. ಮಾಗಡಿಗೆ ಎಂದೂ ತುಂಬಿಲ್ಲ. ನೋಡೋಣ, ಮಾಗಡಿ ಕಡೆ ಸಿಕ್ಕರೆ ತುಂಬಾನಂತೆ, ಬರೋಣ ಆ ಕಡೆ ರೋಡಲ್ಲಿ. ಬಂದರೆ ಮಾತಾಡ್ಸ್ಕೊಂಡೆ ಬರೋದು. ಆಟೋ ಸ್ಟ್ಯಾಂಡಾಗಿ ನಿಮ್ಮ ಹೆಸ್ರು ಹೇಳಿದರೆ ತೋರಿಸ್ತಾರಂತ ಹೇಳಿದ್ರು ಅವರು. ಬಂದು ಕೇಳುವ.
ಅವು ಡಮ್ಮಿ ಟೈರ್ ಗುರು ದಬ್ಬ 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 ಸೌಂಡ್ ಮಾಡವು. ಅದಕ್ಕೆ ತೆಗ್ದು ಲಿಫ್ಟಿಗೆ ಹಾಕ್ಬಿಟ್ಟೆ ಒಂದು. ಅದು ಯಾಕೆ ಸೌಂಡ್ ಮಾಡೋದಂದರೆ ಸೆಕೆಂಡ್ ಆಕ್ಸಲ್ ಟೈರ್ನಾಗೆ ಸ್ಟೆಪ್ ಹೊಡೆದ್ಬಿಟ್ಟಿತ್ತು. ಅದನ್ನ ತೆಗ್ದು ಡಮ್ಮಿಗೆ ಹಾಕಿದ್ದೆ ಜೊತೆ ಮಾಡಿ. ಅದ್ರ ಜೊತೆದು ಒಂದು ಫುಲ್ ಫ್ಲಾಟ್ ಆಗಿಬಿಡ್ತು. ಅದನ್ನು ತೆಗ್ದು ಲಿಫ್ಟಿಗೆ ಹಾಕಿದೆ. ಇನ್ನೊಂದು ಅದು ಸ್ಟೆಪ್ ಹೊಡೆದಿತ್ತಾಗೇ ಜಾಸ್ತಿ ಸೌಂಡ್ ಮಾಡೋದು. ಅದಕ್ಕೆ ಒಂದು ಲಿಫ್ಟ್ನಾಗ ಚೆನ್ನಾಗಿದ್ದು ಟೈರ್ನ ತೆಗ್ದು ಅಲ್ಲಿಗೆ ಹಾಕಿದೆ. ಅದನ್ನು ತೆಗ್ದು ಅಲ್ಲಿಗೆ ಹಾಕಿದೆ. ಈ ಅದು ಲಿಫ್ಟ್ನಾಗ ಹೊಡೆದೋಗ್ಬಿಟ್ರೆ ಏನು ತೆಲ್ಲನೇ ಇರಲ್ಲ. ಎಲ್ಲ ಡಮ್ಮಿಯಾಗ ಹೊಡೆದೋಗ್ಬಿಟ್ರೆ ಬಿಸ್ಲಾಗಿ ಜಾಕೆತ್ತಿ ಅವನ್ನೆಲ್ಲ ಲೂಸ್ ಮಾಡೋಷ್ಟೊತ್ತಿಗೆ ಎಣ ಬಿದ್ದುಬಿಡ್ತತೆ. ಲಿಫ್ಟ್ನಾಗ ಹೊಡೆದ್ರೆ ಲಿಫ್ಟ್ ಎತ್ಕೊಂಡು ಹೊಡೆದ್ರಾತು. ನೀವು ಕೇಳ್ಬೋದು ಹೊಸ ಟೈರ್ ಹಾಕ್ಸ್ಕೊಬೋದಲ್ಲ ಅಂಥೇಳಿ 2 ಟೈರ್ ಹಾಕ್ಸ್ಕೊ ಬಂದಿದ್ದೀನಿ. ಇನ್ನೊಂದು ಜೊತೆ ತಂದ್ಕೊಡಂದೆ ನಮ್ಮ ಓನರ್ ಇದ್ದು ಒಂದು ಟ್ರಿಪ್ ಹೋಗಿ ಬಾ ತಂದ್ಕೊಡ್ತೀನಿ. ಒಂದೇ ಸಲ ಅಂದರೆ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳ್ದಂಗೆ ಆಗ್ತದೆ. ಹಿಂಗೆ ಒಂದು ಟ್ರಿಪ್ ಹೋಗಿ ಬಾ ಇನ್ನೊಂದು ಜೊತೆ ಹಾಕ್ತೀನಿ ಅಂತ ಹೇಳಿದರು. ಇವಾಗ ಆಲ್ರೆಡಿ ಸೆಕೆಂಡ್ ಆಕ್ಸಲ್ಗೆ ಒಂದು ಜೊತೆ, ಹೌಸಿಂಗಿಗೆ 2 ಜೊತೆ, 3 ಜೊತೆ ಹೊಸ ಟೈರ್ ಹಾಕಿಸಿದ್ನಿ. ಒಂದು ತಿಂಗಳಿಗೆ 2 ಜೊತೆ ಹಾಕ್ಸಿದ್ದೀನಿ ಸೆಕೆಂಡ್ ಆಕ್ಸಲ್ಗೆ ಮತ್ತು ಹೌಸಿಂಗ್ಗೆ. ಇವಾಗ ಇನ್ನೊಂದು ಜೊತೆ ಫ್ರಂಟಿಗೆ ಲೈನ್ ಬಟನ್ ಹಾಕ್ಬಿಟ್ರೆ ಆ ಲೈನ್ ಬಟನ್ ತೆಗೆದು ಡಮ್ಮಿಗೆ ಹಾಕ್ಬೋದು. ಫ್ರಂಟಿಗೆ ಹಾಕೋಣಂದರೆ ಫ್ರಂಟ್ನವು ಚಾಸಿ ಟೈರ್ ಅವು ಅಲ್ಲೇ ಒಂದು 8 ಬಟನ್ ಸೌದಿದ್ದಾವೆ. ಇನ್ನೂ ಅರ್ಧ ಬಟನ್ ಇದ್ದಾವೆ. ಅವು ಹಿಂದಕ್ಕೆ ಹಾಕಿದರೆ ಲೈನ್ ಬಟನ್ ಡಮ್ಮಿಗೆ ಚೆನ್ನಾಗಿ ನಡೀತವೆ. ಡಮ್ಮಿಗೆ ಅಡ್ಡ ಬಟನ್ ಟೈರ್ ನಡೆಯೋದಿಲ್ಲ. ಅದೇನಾಗುತ್ತಂದರೆ ನಾವು ಸ್ವಲ್ಪ ಟರ್ನಿಂಗಲ್ಲಿ ಜೋರಾಗಿ ತಿರುಗಿದಾಗ ಬಟನ್ ಫ್ರೆಶ್ ಆಗಿ ಕಿತ್ಕೊಳುತ್ತೆ. ಬೇಕಾದ್ರೆ ತೋರಿಸ್ತೀನಿ. ಡಮ್ಮಿನಲ್ಲಿ ಇರೋ ಲೆಫ್ಟ್ ಸೈಡಿಗೆ ಲೈನ್ ಬಟನ್ ಹಾಕೋದು ಡಮ್ಮಿಗೆ ನಾವು. ನಮ್ಮ ಜೊತೆಗೆ ಇನ್ನೊಂದು ಗಾಡಿ ಐತೆ, ದುರ್ಗಾ ಗಾಡಿ 12 ವೀಲ್ ಬರ್ತೈತೆ. ಇಬ್ಬರು ಜೊತೆಗೂ ಅವನಂತೆ ಬನ್ನಿ ಗುಲ್ಬರ್ಗ ದಾಟಿ ಸಿಗುಮ. ಓನರು ಹೊಸ ಟೈರ್ ತಂದಾಗ ಓನರ್ ಮಕ್ಕದಲ್ಲಿ ಒಂಥರ ದುಃಖ, ಏನೋ ಒಂಥರ ಸಪ್ಪಗಿರ್ತಾರೆ ಓನರು. ಆದರೆ ಹೊಸ ಟೈರ್ ತಂದಾಗ ಮಾತ್ರ ಡ್ರೈವರ್ ಮುಖದಲ್ಲಿ ಭಾರಿ ಖುಷಿ ಇರುತ್ತೆ. ಯಾಕೆ ಹೇಳಿ, ಹೊಸ ಟೈರ್ ಹಾಕಿದಾಗ ರೋಡಲ್ಲಿ ಎಲ್ಲಿ ತೊಂದರೆ ಆಗ್ದಂಗೆ ಹೋಗ್ತೀನಲ್ಲಪ್ಪ, ಸೇಫ್ಟಿಯಾಗಿ ಜರ್ನಿ ಮಾಡ್ಬೋದು, ಟೆನ್ಷನ್ ಇಲ್ದಂಗೆ ಮಾಡ್ಬೋದು ಅಂಥೇಳಿ. ಆದರೆ ಓನರ್ ಆ ಟೈರ್ ಹಾಕಿದಾಗ ಈ ಟೈರಿನ ದುಡ್ಡು ದುಡಿಯೋಕ್ಕಿನ್ನ ಎಷ್ಟು ದಿನ ಎಷ್ಟು ಟ್ರಿಪ್ ಮಾಡಬೇಕು, ಯಾವಾಗ ದುಡ್ಡು ಕೊಡ್ತಾನೆ ಇವನು, ಟೈರಿನ ದುಡ್ಡು ಅನ್ನಿಸ್ತಿರ್ತೈತೆ ಓನರ್ಗೆ. ಓನರಿಗೆ ದುಃಖ ಇದ್ದರೆ ಡ್ರೈವರಿಗೆ ಖುಷಿ ಇರ್ತತೆ. ಟೈರ್ ಹೊಸ ಹಾಕಿದೆಟ್ಗೆ ಹೊಸ ಟೈರ್ ಹಾಕಿದ್ರು ಬಿಡ ಅಂತೇಳಿ ಓನರಿಗೆ ದುಃಖ ಇರ್ತದೆ ನೋಡಿ. ಗುಲ್ಬರ್ಗ ಎಲ್ಲ ದಾಟಿ ಇಲ್ಲಿ ಆಳಂದ ರೋಡಾಗೆ ಟೋಲ್ ಗೇಟ್ ದಾಟಿ ಇವಾಗ ಊಟ ಮಾಡ್ಕೊಂಡು ಹೋಗ್ತಿದ್ದೀನಿ 4 ಗಂಟೆಗೆ. ಅಲ್ಲಿ ನಿಲ್ಸೋಣಂದರೆ ಗುಲ್ಬರ್ಗದಾಗ ಜಾಗ ಇರಲಿಲ್ಲ. ರಾಜಸ್ಥಾನಿ ಹೋಟ್ಲಾಗೆ ಆಲೂಗಡ್ಡೆ ಪರೋಟ ಇನ್ನೇನು ತಿನ್ನೋದಂತೇಳಿ ನಿಲ್ಲಿಸ್ಲಿಲ್ಲ. ಅಲ್ಲೇನು ಈ ಕಡೆ ಟೋಲ್ ಗೇಟ್ ಹತ್ರ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ. ಅಲ್ಲಿನೇ 4 ಗಂಟೆ ಮೇಲೆ ಊಟ ಸಿಗಲ್ಲ ಅಂತೇಳಿ ಅಲ್ಲಿ ಪೂರಿ ಮಂಡಕ್ಕೆ ಹೋಗ್ಕೊಂಡು ತಿಂದು ಹೋಗ್ತಾಯಿದ್ದೀವಿ. ನಮ್ಮ ಜೊತೆಗೆ ಇನ್ನೂ 2 ಗಾಡಿ ಅದು ಹಿಂದೆ ಒಂದೈತೆ, ಅದು ಭಾವನಗರ್ಗೆ ಹೋಗೋದು, ಅದು ಆಂಧ್ರ ಗಾಡಿ. ಅವ್ರಿಗೆ ದಾರಿ ಗೊತ್ತಿಲ್ಲ. ಫುಲ್ ಹೈಟ್ ಭಾಳ ಹೈಟ್ ಇದೆ. ಅವರು ಇದ್ರ ಮೇಲೆ ನವಾಪುರ ಮೇಲೆ ಹೋಗ್ತೀವಂದ್ರು. ನವಾಪುರ ಮೇಲೆ ಗಾಡಿ ಪಾಸ್ ಆಗಲ್ಲ ಅಂದಕ್ಕೆ ಸೋನಗಿರಿ ದುಲಿಯಾ ರೋಡ್ ಕೆಟ್ಟೋಗೈತೆ ಅನ್ನೋದಕ್ಕೆ ನಾನು ಇದ್ರ ಮೇಲೆ ಹೋಗ್ತೀನಿ, ಬನ್ನಿ ನಾಸಿಕ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಿಂದೆ ಬರ್ತೈತೆ ಅದನ್ನು ಜೊತೆಗೆ. ಈಗ ಅಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಿದೆ, 3 ಗಾಡಿ ಆದವು. ಆರಾಮಾಗಿ ಟೆನ್ಷನ್ ಇಲ್ದಂಗೆ ಹೋಗ್ಬೋದು. ಅವು 2 ಗಾಡಿಯಾಗಿ ಇಬ್ಬಿಬ್ಬರು ಡ್ರೈವರ್ ಅದಾರೆ, ನಾನು ಒಬ್ಬನೇ ಸಿಂಗಲ್ ಇರೋದು. ಎಲ್ಲಿಗೆ ಆಗ್ತೈತೆ ಅಲ್ಲಿಗನ್ನ ಓಡಿಸೋದು. ಯಾಕಂದರೆ ಆ ಗಾಡಿ ಸೂರತ್ಗೆ ಹೋಗೋದು, ಆ ಡ್ರೈವರಿಗೂ ದಾರಿ ಗೊತ್ತಿಲ್ಲ. ಹಿಂದೆ ಬರೋದು ಭಾವನಗರ್ಗೆ, ಅವ್ರಿಗೂ ದಾರಿ ಗೊತ್ತಿಲ್ಲ. ಅಂದರೆ ನಾನು ಎಲ್ಲಿ ಮಕ್ಕಂತ ಅಲ್ಲೇ ಮಕ್ಕಳೋದು, 3 ಇಬ್ಬರೂ. ನೋಡೋಣ ಬನ್ನಿ, ಇನ್ನೇನು ಬಾರ್ಡ್ರ್ ಬರ್ತದೆ, ಬಾರ್ಡ್ರ್ ದಾಟಿ ಸಿಗುಮ್ಮ. ಹಳ್ಳಂದ ದಾಟಿ ಹೋಗ್ತಾ ಇದೀವಿ ನೋಡಿ. ಇಲ್ಲೆಲ್ಲ ಗುಂಡಿ ಬಿದ್ದಿದ್ದೇವೆಲ್ಲ ರೋಡ್ ಮಾಡಿದ್ದಾರೆ. ಈ ಕಡೆ ರೈಟ್ ಸೈಡಿಗೂ ಹೊಸ ಡಂಬರ್ ಹಾಕಿದ್ದಾರೆ. ಇವಾಗ ಫಸ್ಟ್ ಲೆಫ್ಟಿಗೆ ಹಾಕಿ ಆಮೇಲೆ ರೈಟಿಗೆ ಹಾಕಿದ್ದಾರೆ. ಈಗ ಒಪ್ಪಗ್ಲಾಗ ಮಾತ್ರ ಗಾಡಿನೇ ಹೋಗ್ತಿಲ್ಲ. ಯಾಕೋ ಡೀಸೆಲ್ ಭಾಳ ಕುಡಿದು ಬಿಡ್ತೀವಿ. ಟ್ರಿಪ್ಪು ಮೈಲೇಜೇ ಬಂದಿಲ್ಲ, ಏನಿಲ್ಲ. ಅಪ್ಪನೇ ಗಾಡಿ ಪಿಕಪ್ಪೇ ತಾಂತಿಲ್ಲ ನೋಡಿ. ಕುಮಾರ್ಗಾಂವ್ ಬಂದು ಹೈವೇ ಹತ್ತಿದ್ವಿ ಗುರು. ರೋಡ್ ಕೆಟ್ಟೋಗ್ಯದಂದ್ರೆ ಭಾರಿ ಕೆಟ್ಬಿಟ್ಟತ್ತೆ. ನಾನೆಲ್ಲ ರೋಡ್ ಮಾಡ್ಯಾರಂತ ನೋಡಿದರೆ ಅಲ್ಲೇ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ರೋಡ್ ಮಾಡಿರೋದು. ಆ ಸೆಂಟ್ರ್ನಾಗ ಗುಂಡಿ ಬಿದ್ದಿದ್ವಲ್ಲ, ಅವು ಇನ್ನೂ ಭಾರಿ ಗುಂಡಿ ಬಿದ್ದುಬಿಡ್ತವೆ, ವಿಪರೀತ ಗುಂಡಿ. ನಂದಂತೂ ಹೈಟ್ ಭಾಳ ಐತೆ, ಗಾಡಿ ಮನೆಗೆ ಎತ್ತೈತೆ. ಹಿಂದ್ಲ ಚೀಲ ಹಿಂದಕ್ಕೆ ಹೋದಂಗೆ ಇದಾವೆ, ಗೊತ್ತಾಗಂಗಿಲ್ಲ ಏನಿಲ್ಲ. ಒಂದು ಯಾವ್ದಾನ ಹೊಸ ಬೆಲ್ಟ್ ತಗೊಂಡು ಹಾಕ್ಕೋಬೇಕು ಬೆಳಿಗ್ಗೆ ಹಿಂದೆ ಒಂದು. ಇಲ್ಲಾಂದರೆ ಆ ಘಾಟ್ ಸೆಕ್ಷನ್ನಾಗ ಎಲ್ಲ ಚೀಲ ಕಡಿಗೆ ಹೋದ್ರೆ ಏನು ಮಾಡ್ತಿದ್ರು.
ಬೆಲ್ಟ್ ಎಲ್ಲ ಫುಲ್ ಟೈಟ್ ಮಾಡಿದ್ನಿ. ಹೆಂಗನಾಗ್ಲಿ ಸೇಫ್ಟಿಗೆ ಒಂದು ಬೆಲ್ಟ್ ತಗೊಬೇಕು. ಅದು ಆಂಧ್ರ ಗಾಡಿನೂ ಹಿಂದಿಂದ ಬರ್ತದೆ ಜೊತೆಗೆ. ನಾನು ಇನ್ನೊಂದು ಗಾಡಿನ ಯಾವ ಕಡೆ ಹೋದ್ನೋ ಗೊತ್ತಾಗಲಿಲ್ಲ, ಬರಲೇ ಇಲ್ಲ, ಜೊತೆಗೆ ಹೋಗೋಣ ಅಂತ ಹೇಳ್ದಾನು. ಅಲ್ಲೆಲ್ಲ ಮುಂದೆ ನಿಲ್ಲಿಸ್ದಾಗ ಗೊತ್ತಾಗುತ್ತೆ ನೋಡಿ. ಬಟ್ ಕಬ್ಬು ಬೇರೆ ಸ್ಟಾರ್ಟ್ ಆದಂಗೈತೆ. ಆ ಕರಿಮಲ ರೋಡ್ನಾಗ ಫುಲ್ ಕಬ್ಬಿನ ಗಾಡಿಗಳೇ. ಎಷ್ಟೊತ್ತಿದ್ರು ಬೆಳಗಿನ ಇದು ರಾತ್ರಿನೇ ಪಾಸ್ ಮಾಡ್ಬೇಕು ಕರಿಮಲನ, ಇಲ್ಲಾಂದ್ರೆ ಫುಲ್ ಕಬ್ಬಿನ ಗಾಡಿ ಇರ್ತವೆ. ಟಿಂಬೂರ್ಣಿ ಹತ್ರ ಸಕ್ಕರೆ ಫ್ಯಾಕ್ಟ್ರಿ ಇದೆಯಲ್ಲ, ಅದಕ್ಕೆ ಅಲ್ಲಿಗೆ ಬರ್ತವೆ. ಒಂಚೂರು ಸಿಂಗಲ್ ರೋಡ್ ದಾಟಿಬಿಟ್ರೆ ಅಂತ ಟೆನ್ಷನ್ ಇರಲ್ಲ, ಅತ್ಲಾಗ ಆರಾಮಾಗಿ ಹೋಗ್ಬಿಡ್ತೀವಿ. ಇಷ್ಟೊತ್ತಿಗೆ ಮೂಲ ಹತ್ರ ಇರ್ಬೇಕಾಗಿತ್ತು ನಾನು. ಅಲ್ಲಿ ಲೇಟ್ ಆಗಿಬಿಡ್ತು, ದಾರಿನೇ ಸಾಗಲಿಲ್ಲ, ಏನಿಲ್ಲ, ಯಾಕೋ ಗಾಡಿನೂ ಓಡ್ತಿಲ್ಲ.